ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ಆರೋಗ್ಯದ ಕಡೆ ಗಮನ ಹರಿಸಲು ಈಗ ಸೂಕ್ತ ಸಮಯ. ಹೊಸತನದ ಅನುಭವ ಪಡೆಯುವ ಅವಕಾಶಗಳಿವೆ. ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಚೆನ್ನಾಗಿರುತ್ತದೆ. ವೃಷಭ ರಾಶಿಗಳಿಗೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತವೆ. ಕುಟುಂಬದೊಂದಿಗೆ ಸಮಯ ಕಳೆಯೋದು ಒಳಿತು. ಆಕರ್ಷಕ ಅವಕಾಶಗಳ ಸಾಧ್ಯತೆಗಳು ಇರುತ್ತವೆ. ಮಿಥುನ ರಾಶಿ, ಕೆಲಸ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗುತ್ತೆ, ಆದ್ರೂ ನಿಮ್ಮ ಪರಿಶ್ರಮ ಕರೆದೊಯ್ಯಲು ಸಾಧ್ಯ. ಹೊಸ ವಿಷಯಗಳ ಅರಿವು ಮೂಡುತ್ತದೆ. ವಿದ್ಯಾರ್ಥಿಗಳಿಗೆ ಶುಭ. ಕಟಕ ರಾಶಿ, ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಭೂಮಿಯ ಬಗ್ಗೆ ವಿಚಾರಣೆಗಳು ಶುಭಕರ. ಸ್ನೇಹಿತರೊಂದಿಗೆ ಸಾರ್ಥಕ ಸಮಯ ಕಳೆಯುತ್ತೀರಿ. ಸಿಂಹ ರಾಶಿ, ವೃತ್ತಿಯಲ್ಲಿ ಪ್ರಗತಿ. ನಿರ್ಧಾರಗಳು ಫಲಾನುಭವಿಯಾಗಲಿವೆ. ಕೌಟುಂಬಿಕ ಸಮಸ್ಯೆಗಳು ಸಮರ್ಥವಾಗಿ ಪರಿಹರಿಸುತ್ತೀರಿ. ಕನ್ಯಾ ರಾಶಿ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕಾರ್ಯದಲ್ಲಿ ಯಶಸ್ಸು ಇದೆ. ಸಾಮಾಜಿಕ ಜೀವನದಲ್ಲಿ ಪ್ರಗತಿ ಇರುತ್ತದೆ. ಹೊಸ ಸಂಧಿಗಳು ಬರಬಹುದು. ತುಲಾ ರಾಶಿ, ನೀವು ಹೆಚ್ಚು ಕ್ರಿಯಾಶೀಲರಾಗಿರುತ್ತೀರಿ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ಕುಟುಂಬದೊಂದಿಗೆ ಬಾಂಧವ್ಯ ಬೆಳೆಯುತ್ತದೆ. ವೃಶ್ಚಿಕ ರಾಶಿ, ಕೌಟುಂಬಿಕ ತೊಂದರೆಗಳು ನಿವಾರಣೆಯಾಗುತ್ತವೆ. ಉದ್ಯೋಗದಲ್ಲಿ ಪ್ರಗತಿ ಇರುತ್ತದೆ. ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಇನ್ನು ಕೆಲಸ ಸ್ಥಳದಲ್ಲಿ ಸಾಕಷ್ಟು ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುತ್ತೀರಿ. ಧನುರಾಶಿ, ಆರ್ಥಿಕ ಸ್ಥಿತಿ ಸುಧಾರಣೆಯ ಹಾದಿಯನ್ನು ಹಿಡಿಯುತ್ತದೆ. ಶಾಂತಿಯುತ ಮನಸ್ಥಿತಿಯ ಶುಭ ಸಂಕಲ್ಪಗಳು ಮೂಡಿಬರುತ್ತವೆ. ಕೆಲಸ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂತ ಸಮಯ. ಮಕರ ರಾಶಿ, ಜೀವನದಲ್ಲಿ ಹೊಸ ತಿರುವಿದೆ. ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂತ ಸಮಯ. ಆರೋಗ್ಯದ ಕಡೆ ಸ್ವಲ್ಪ ಸಮಯ ಗಮನ ಎರಡು ನೀಡಬೇಕಾಗುತ್ತೆ. ಕುಂಭರಾಶಿ, ನಿರ್ಧಾರಗಳು ಎಲ್ಲವೂ ಫಲಪ್ರದವಾಗುತ್ತವೆ. ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಬರುತ್ತದೆ. ಹಾಗೆ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತದೆ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಅಗತ್ಯ. ವೃತ್ತಿಯಲ್ಲಿ ಏರಿಕೆ, ಹೊಸ ವಿಚಾರಗಳ ಅರಿವು ಮೂಡುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.